ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧವಂದ್ಯಂ. ಆನಂದಸಿಂಧವೇ ಪೂರ್ಣಪ್ರಜ್ಞಾಚಾರ್ಯಾಪ್ತಬಂಧವೇ ನಮಃ ಶ್ರೀಹರಯೇ ಸ್ವಾಂತಧ್ವಾಂತೌಘದಿವಿರಾರಯೇ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮಾನ್ಯೇನ ಚಾನ್ಯೇನ ದೋಷ್ಣಾ ಭವತು ಧೀರ್ಮೇತಿನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸತ್ಪದ್ಮಬಂಧವೋ ಯಸ್ಯ ಗಾವೋ ವಿಶ್ವತಮೋನುದಃ ಸಸ್ಯಾತ್ ತತ್ವಪ್ರಕಾಶಾಯ ಜಯತೀರ್ಥರವಿರ್ಮಮ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಸುಷಮೇಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನಾನು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ನನ್ನ ಹಿಂದೆ ಹೇಳಿದ ರೀತಿಯಲ್ಲಿ ವ್ಯಾಸರ ದೃಷ್ಟಿಯಲ್ಲಿ ಭೀಮಸೇನ ದೇವರು ಎನ್ನುವಂತಹ ವಿಷಯದ ಬಗ್ಗೆ ಪ್ರಾರಂಭ ಮಾಡೋದಕ್ಕೆ ಹಿಂದೆ ಹೇಳಿದೆ, ಅದನ್ನು ಮುಂದುವರೆಯೋದಕ್ಕೆ ಇಷ್ಟಪಡ್ತಿದ್ದೇನೆ. ಹಿಂದೆ ಅನೇಕ ಈ ಭೀಮಸೇನ ದೇವರ ಅಸಾಧಾರಣವಾದಂತಹ ಗುಣಗಳು, ಅಂದರೆ ಮುಖ್ಯಪ್ರಾಣದೇವರ ಮೂಲರೂಪದ ಗುಣಗಳು ಮತ್ತು ಮೂಲರೂಪಕ್ಕೂ ಅವತಾರ ರೂಪಕ್ಕೂ ಯತ್ಕಿಂಚಿತ್ ವೈಷಮ್ಯವಿಲ್ಲ, ವ್ಯತ್ಯಾಸವೂ ಇಲ್ಲ. ಆದ್ದರಿಂದ ಮೂಲರೂಪಗಳಲ್ಲಿ ಏನೇನು ವಿಶೇಷಗಳು, ಅಸಾಧಾರಣ ಅವರ ಶಕ್ತಿಗಳು ಏನೇನಿವೆಯೋ ಅವೆಲ್ಲವೂ ಕೂಡ ಅವತಾರ ರೂಪದಲ್ಲಿ ಕೂಡ ಬರ್ತವೆ ಅಂತ. ಆದ್ದರಿಂದ ಅನೇಕ ಶಕ್ತಿ ಸಾಮರ್ಥ್ಯಗಳನ್ನು ಕೇಳಿದ್ದೇವೆ. ಇನ್ನು ಹಾಗೆ ಹೇಳ್ತಾ ಇನ್ನೊಂದು ವೇದದಲ್ಲೇ ಆ ಬಲಿತಾ ಸೂಕ್ತದಲ್ಲೇನೆ ಒಂದು ಮಾತಿದೆ, ಸಹಸೋ ಯಥೋ ಜನಿ ಅಂತ. ಕೊನೆಗೆ ದೇವಸ್ಯ ಭರ್ಗಃ ಸಹಸಃ ಯತಃ ಜನಿ ಅಂತ. ಅಂದರೆ ಯಾರ ಜನ್ಮವು ಸ್ವಾಭಾವಿಕವಾಗಿಯೇ ಇರ್ತದೋ ಅಂತ. ಜನ್ಮ ಅಂದರೆ ಅವತಾರ ಅಂತ ಇಟ್ಕೊಂಡು ಯಾರ ಜನ್ಮವು ಅಂದರೆ ಅವತಾರವು ಸಹಜವಾಗಿಯೇ ಇರೋದು ಅಂತ. ಇವಾಗ ವಿಷ್ಣುದೇವರು ಅಂದರೆ ಪರಮಾತ್ಮನು ಅನೇಕ ಅವತಾರಗಳನ್ನು ತಾಳಿರ್ತಾರೆ. ಅಲ್ಲಿ ಎಲ್ಲ ಅವತಾರಗಳು, ಯಾವುದೇ ಒಂದು ಅವತಾರವನ್ನು ತಗೊಂಡರೂ ಕೂಡ ಅವನ ಇಚ್ಛೆಯಿಂದ ಅಧರ್ಮದ ನಾಶ ಮಾಡುವ ಮೂಲಕ ಭೂಭಾರ ಹರಣಕ್ಕಾಗಿ ಮತ್ತು ಸ್ವಧರ್ಮ ಸ್ಥಾಪನೆಗೋಸ್ಕರ ಅವತಾರ ಮಾಡಿರ್ತಾನೆ ಹೊರತು ಯಾವುದೇ ಒಂದು ಶಾಪಗ್ರಸ್ತವಾಗಿ ಅವತಾರ ಮಾಡಿರೋದಿಲ್ಲ. ಇಂತಹ ಒಂದು ಈ ಪರಮಾತ್ಮನ ಗುಣ ಅದು ಈ ಬ್ರಹ್ಮದೇವರಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ ಅಂದರೆ ಮುಖ್ಯ ಪ್ರಾಣದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲ. ಯಾಕೆ ಇವಾಗ ಬೇರೆ ಉಳಿದ ದೇವತೆಗಳನ್ನು ನೋಡೋಣ. ಇಂದ್ರನಿದ್ದಾನೆ, ಆಮೇಲೆ ವಸುಗಳು, ಇವರೆಲ್ಲರೂ ಕೂಡ ಯಾವುದೋ ಒಂದು ಶಾಪಗ್ರಸ್ತರಾಗಿ ಅವತಾರ ಮಾಡಿದ್ದಾರೆ. ಕೇವಲ ಈ ದೇವತೆಗಳು ಅಂತಲ್ಲ, ಅನೇಕ ದೇವತೆಗಳಾಗಲಿ ಋಷಿಗಳು ಇತ್ಯಾದಿ ಅನೇಕರು ಕೂಡ ಭೂಲೋಕದಲ್ಲಿ ಅವತಾರ ಮಾಡಿರ್ತಾರೆ ಅಂತಂದರೆ ಯಾವುದೋ ಒಂದು ಶಾಪವನ್ನು ಅವರು ಅನುಭವಿಸೋದಕ್ಕೇನೆ, ಅಂದರೆ ಆ ಶಾಪವನ್ನು ಪರಿಹಾರ ಮಾಡಬೇಕು ಎನ್ನುವಂಥ ಉದ್ದೇಶದಿಂದಲೇ ಅವತಾರವನ್ನು ಮಾಡ್ತಾರೆ. ಇಂದ್ರನು ಅರ್ಜುನನಾಗಿ ಅವತಾರ ಮಾಡ್ತಾನೆ, ವಾಲಿಯಾಗಿ ಅವತಾರ ಮಾಡ್ತಾನೆ, ಇಷ್ಟೆಲ್ಲ. ಆದರೆ ಈ ಮುಖ್ಯಪ್ರಾಣದೇವರು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತಂದರೆ ಇವರಿಗೆ ಎಂತಹ ಶಾಪದ ಅವಶ್ಯಕತೆಯೂ ಇಲ್ಲ. ಬೇರೆ ದೇವತೆಗಳಿಗೆ ಶಾಪದ ಅವಶ್ಯಕತೆಯಿಂದ ಶಾಪ ಇದ್ದಿದ್ದರಿಂದಲೇ ಈ ಭೂಲೋಕದಲ್ಲಿ, ಅಂದರೆ ಭೂಲೋಕದಲ್ಲೇ ಅವತಾರ. ಯಾಕೆಂತಂದರೆ ಭೂಲೋಕ ಅನ್ನೋದು ಅವರಿಗೆ ಒಂದು ದುಃಖ ಮಿಶ್ರಿತವಾದಂತಹ ಲೋಕದಂತೆ ಅವರು ಪರಿಗಣಿಸುತ್ತಾರೆ ದೇವತೆಗಳು. ಆದ್ದರಿಂದ
ಅವರು ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ ಶಾಪದ ಅವಶ್ಯಕತೆ ಇದೆ. ಆದರೆ ಮುಖ್ಯ ಪ್ರಾಣದೇವರಿಗೆ ಎಂತಹ ಶಾಪದ ಅವಶ್ಯಕತೆ ಇಲ್ಲ ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ. ಯಾಕೆ ನಾಥಕ್ಕಲೋ ತ್ರಿಯುಗಭೂತಿ ಅನುದ್ಭುಭೂಷು ಬ್ರಹ್ಮಾಣಮಪ್ಯನವತಾರ ಮನಾದಿದಿಕ್ಷು ಸರ್ವಜ್ಞ ಮನ್ಯ ಮನವೇಕ್ಷ ಸ ಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಭಾಷೆ ಅಂತ ಮಧ್ವವಿಜಯದಲ್ಲಿ ಕೇಳಬಹುದು ನಾವು. ಅಲ್ಲಿ ಏನು ಮಾಡ್ತಾರೆ, ಮಧ್ವಾಚಾರ್ಯರು ಅವತಾರ ಮಾಡಬೇಕು ಅಂತಂದರೆ ಏನಾದರೂ ಅಲ್ಲಿ ಶಾಪವಿತ್ತು ಅವರಿಗೆ, ಮೂಲ ರೂಪದಲ್ಲಿ ಆದರೂ ಶಾಪವನ್ನು ಪಡೆದು ಬಂದಿದ್ದಾರಾ? ಇಲ್ಲ. ಬ್ರಹ್ಮನು ಅಂದರೆ ಇಲ್ಲಿ ಅಧರ್ಮ ಅನ್ನೋದು ಹೆಚ್ಚಾಗ್ತಾ ಇದೆ ಭೂಲೋಕದಲ್ಲಿ. ಆದರೆ ದೇವರು ಪರಮಾತ್ಮನ ಅವತಾರ ಮಾಡಲಿಕ್ಕಿಲ್ಲ. ತ್ರಿಯುಗ ಹೂತಿಹಿ, 3 ಯುಗಗಳಲ್ಲಿ ಮಾತ್ರ ಅವನಿಗೆ ಅವತಾರದ ಅವಶ್ಯಕತೆ ಅವತಾರದ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಕಲಿಯುಗದಲ್ಲೇ ಅವತಾರ ಮಾಡಲಿಕ್ಕೆ ಇಲ್ಲ. ಮತ್ತು ಯಾರು ಅವತಾರ ಮಾಡೋದು? ಈ ಅನೇಕ ಬೇರೆ ಬೇರೆ ಉಪಭಾಷೆಗಳಿಂದ ಬಂದಂತಹ ವೇದಾರ್ಥವನ್ನು ಯಾರು ತಾನೇ ಸರಿಯಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಎಂಬ ಆಲೋಚನೆ ಇದ್ದಾಗ ಆವಾಗ ಸರ್ವಜ್ಞ ಮನ್ಯ ಮನವೇಕ್ಷ ಸ ಕಾರ್ಯವೀರ್ಯಂ, ಬೇರೆ ಇಂತಹ ಒಂದು ಸಾಮರ್ಥ್ಯವುಳ್ಳ ಸರ್ವಜ್ಞನಾದಂತಹ ಅವರು ಯಾರು ಅಂತಂದರೆ ಅದು ಚತುರ್ಮುಖ ಬ್ರಹ್ಮದೇವರು. ಆದರೆ ಅವರಿಗೆ ಅವತಾರವೇ ಇಲ್ಲ ಭೂಲೋಕದಲ್ಲಿ. ಮತ್ತು ಆ ಚತುರ್ಮುಖ ಬ್ರಹ್ಮರಿಗೆ ಅವತಾರವಿಲ್ಲ ಅಂತಂದರೆ ತತ್ ಸಮಾನರಾದಂಥವ್ರು ಯಾರು ಬೇರೆ ಯಾರು ಅಂತಂದರೆ ಅದು ಮುಖ್ಯ ಪ್ರಾಣದೇವರೇ, ವಾಯುದೇವರು. ಆದ್ದರಿಂದಲೇ ಆ ವಾಯುದೇವರಿಗೆ ಆಜ್ಞಾಪಿಸಿದಾಗ ಪರಮಾತ್ಮನು ಕೇವಲ ಆದೇಶಾನುಸಾರವಾಗಿ ದೇವರ ಒಂದು ಆದೇಶವನ್ನು ಶಿರಸಾವಹಿಸಿ ಮುಖ್ಯ ಪ್ರಾಣದೇವರು ಭೂಲೋಕದಲ್ಲಿ ಅವತಾರ ಮಾಡಿದ್ದು ನಾವು ಅನೇಕ ಬಾರಿ ಕೇಳಿದ್ದೇವೆ. ಆದ್ದರಿಂದ ನೋಡಿ, ಇಂಥ ಸಮಯದಲ್ಲಿ ನೋಡಬೇಕಾದರೆ ಏನಾದರೂ ಶಾಪವಿತ್ತ? ಇಲ್ಲ. ಯಾವ ಶಾಪದಿಂದ ಕೂಡದೇನೆ ಅವರು ಸ್ವೇಚ್ಛೆಯಿಂದ ಅಥವಾ ದೇವರ ಆಜ್ಞಾನುಸಾರವಾಗಿ ಅವರು ಅವತಾರ ಮಾಡ್ತಾರೆ ಹೊರತು ಅವರಿಗೆ ಬೇರೆ ಯಾವುದೇ ತರಹದ ಶಾಪದ ಅವಶ್ಯಕತೆ, ಶಾಪಗ್ರಸ್ತರಾಗಿ ಅವತಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದ್ದರಿಂದ ಅದನ್ನು ಹೇಳಿದ್ದು ಲಲಿತಾ ಸೂಕ್ತದಲ್ಲಿ, ಸಹಸಾ ಯತಃ ಜನಿ, ಯಾರ ಉತ್ಪತ್ತಿ ಯಾರ ಅವತಾರವು ಏನಿದೆ ಆವಿರ್ಭಾವ ಅದು ಸಹಜವಾಗಿ ಆಗ್ತದೋ ಅವರು ಮುಖ್ಯ ಪ್ರಾಣದೇವರು ಅಂತ. ಇಷ್ಟೆಲ್ಲ ಮಹಿಮೆಗಳನ್ನು ಯಾರು ಹೇಳೋದು? ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮುಖ್ಯ ಪ್ರಾಣದೇವರ ಗುಣಗಳು, ಶಕ್ತಿ ಸಾಮರ್ಥ್ಯಗಳನ್ನು ಹೇಳೋದು ಅಂತಂದರೆ, ಇವಾಗ ಲೋಕದಲ್ಲಿ ಒಬ್ಬರ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದು ಯಾರು ಹೇಳಬಲ್ಲರು? ಅವರನ್ನು ಹೆಚ್ಚು ಯಾರು ಅವರಿಗೆ ಪರಿಚಿತರಾಗಿರುತ್ತಾರೋ ಅವರು ಹೇಳಬರಲು. ಇದರೆಲ್ಲವನ್ನು ಕೂಡ ಮೀರಿ ಒಬ್ಬ ಮನುಷ್ಯನ ಬಗ್ಗೆ ಅವರ ತಂದೆ ತಾಯಂದರು ಬಿಟ್ಟರೆ ಅವನ ಬಗ್ಗೆ ಹೇಳೋದಕ್ಕೆ ಬೇರೆ ಯಾರಿಗೂ ಕೂಡ ಆಗೋದಿಲ್ಲ. ಆದ್ದರಿಂದ ಇವಾಗ ಈ ಮುಖ್ಯ ಪ್ರಾಣದೇವರ ಈ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಗುಣಗಳ ವರ್ಣನೆಯನ್ನು ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ಬೇರೆ ದೇವತೆಗಳು ಮಾಡಲಿಕ್ಕೆ ಸಾಧ್ಯ. ಆದರೆ ಹೆಚ್ಚು ಯಾರಿಗೂ ಗೊತ್ತಿಲ್ಲದ ಹಾಗೆ, ಯಾರಿಗೂ ತಿಳಿಯದೇ ಇರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ತಿಳಿಸುವಂತಹ ಸಾಮರ್ಥ್ಯ ಇರೋದು ಲಕ್ಷ್ಮೀದೇವಿಗೆ. ಆದ್ದರಿಂದ ತೃತೀಯಾಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಣಃ ಅಂತ ಹೇಳೋದು. ದಶಪ್ರಮತಿಂ ಜನಯಂತ ಯಾರು? ಯೋಷಣಃ ಅಂದರೆ ಮಹಿಳೆಯರು. ಯಾವ ಮಹಿಳೆಯರು? ಶ್ರೀಭೂದುರ್ಗೆಯರೇ. ಆ ಲಕ್ಷ್ಮೀದೇವಿಯ ಒಂದು ಸ್ವರೂಪರಾದಂತಹ ಭೂದೇವಿ, ದುರ್ಗಾದೇವಿ ಮತ್ತು ಲಕ್ಷ್ಮೀದೇವಿ, ಶ್ರೀದೇವಿ ಇವರೇ. ಯಾಕೆ ಅಂತಂದರೆ ಇವರೇ ಆ ಮುಖ್ಯ ಪ್ರಾಣನನ್ನು ಹುಟ್ಟಿಸಿದವರು. ಜನಯಂತ, ದಶಪ್ರಮತಿಂ ಜನಯಂತ, ಈ ಪೂರ್ಣ ಪ್ರಜ್ಞರನ್ನು ಅಂದರೆ ಮುಖ್ಯ ಪ್ರಾಣದೇವರನ್ನು ಹುಟ್ಟಿಸಿದವರು ಅವರೇ. ಅವರನ್ನು ಹುಟ್ಟಿಸೋದಕ್ಕೆ ಸಾಮರ್ಥ್ಯವೂ ಕೂಡ ಅವರೇ ಹೊಂದಿದವರು. ಅವರ ಗುಣಗಳ ಬಗ್ಗೆ ಮತ್ತು ಅವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಹೇಳೋದಕ್ಕೆ ಅವರೇ ಸಮರ್ಥರು. ಆದ್ದರಿಂದಲೇ ಅವರು ಹಾಗೆ ಅಂತಹ ಶಕ್ತಿ ಸಾಮರ್ಥ್ಯಗಳು ಉಳ್ಳಂತಹ ಮುಖ್ಯ ಪ್ರಾಣದೇವರನ್ನು ಹುಟ್ಟಿಸಿದವರು. ಅಂದರೆ ಅವರ ಬಗ್ಗೆ ಹೇಳಿದರು. ಅವರ ಬಗ್ಗೆ ಹೇಗೆ ಹೇಳಿದರು? ತಮ್ಮ ಮಾತುಗಳಿಂದ. ತಮ್ಮ ಮಾತುಗಳೆಂದರೆ ಯಾವುದು? ವೇದಗಳೇ. ಯಾಕೆ? ವೇದಕ್ಕೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿಯರು. ಆದ್ದರಿಂದ ಅವರ ಮಾತಿನಿಂದ ಮುಖ್ಯ ಪ್ರಾಣದೇವರ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಹೇಳಿದರು ಅಂತಂದರೆ ವೇದಗಳು ಹೇಳಿದವು, ವೇದಗಳೇ ಪ್ರತಿಪಾದನೆ ಮಾಡಿದವು ಎಂಬ ಅರ್ಥದಲ್ಲಿ ದಶಪ್ರಮತಿಂ ಜನಯಂತ ಯೋಷಾಣಃ ಅಂತ ಲಲಿತಾ ಸೂಕ್ತದಲ್ಲಿ ನಾವು ನೋಡಬಹುದು. ಆದ್ದರಿಂದ ಇಂತಹ ಮುಖ್ಯ ಪ್ರಾಣದೇವರ ಸಾಮರ್ಥ್ಯವನ್ನು ನಾವು ಇಲ್ಲಿ ಕೇಳ್ಬೋದು. ಇನ್ನು ಈ ಭೀಮಸೇನ ದೇವರ ಬಗ್ಗೆ ಅಂದರೆ ಮುಖ್ಯ ಪ್ರಾಣದೇವರ ಬಗ್ಗೆ ಲಲಿತಾ ಸೂಕ್ತದಲ್ಲಿ ಅವರ ಸ್ವರೂಪದ ವಿಷಯದಲ್ಲಿ
ಏನು ಸಾಮರ್ಥ್ಯಗಳಿವೆಯೋ ಅವೆಲ್ಲವನ್ನು ಕೂಡ ಹೇಳಿದರು. ಅದರಲ್ಲೇ ಹೇಳ್ತಾ ಯದೀಮುಪಹ್ವರಾತೆ ಸಾಧಾತೆ ಮತಿರ್ಋತಸ್ಯ ಧೇನಾಃ ಅನಂತ ಸಸ್ರುತಾಃ ವೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಾಯೆ ದ್ವಿತೀಯಮ ಸಪ್ತಶೀವಾಸು ಮಾತೃಷು ಅಂತ. ಅಂದರೆ ದ್ವಿತೀಯ ಮೊದಲನೇ ಅವತಾರ ಹನುಮಂತ ದೇವರಾಗಿ ಅವತಾರ, ರಾಮದೇವರ ಸೇವೆಗಾಗಿ ತ್ರೇತಾಯುಗದಲ್ಲಿ ಅವತಾರ ಮಾಡಿದರು. ಇನ್ನು ಎರಡನೇ ಅವತಾರ ಭೀಮಸೇನ ದೇವರ ಅವತಾರ, ಕೃಷ್ಣನ ಸೇವೆಗಾಗಿ ದ್ವಾಪರಯುಗದಲ್ಲಿ ಅವತಾರ ಮಾಡಿದ್ದರು. ಅಲ್ಲಿ ಆ ಭೀಮಸೇನ ದೇವರನ್ನು ಹೇಳಬೇಕಾದ್ರೆ ಆ ವೇದದಲ್ಲಿ ಒಂದು ಪದವನ್ನು ಹೇಳ್ತಾರೆ, ಪ್ರಯೋಗ ಮಾಡ್ತದೆ, ಪೃಕ್ಷಃ ಅಂತ. ಅಂದರೆ ಏನು? ಪೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಾಯೆ ದ್ವಿತೀಯಮ, ಎರಡನೇ ಅವತಾರವಾದಂತಹ ಯಾವ ಭೀಮಸೇನ ಅವತಾರವಿದೆಯೋ ಅದನ್ನು ಹೇಳಬೇಕಾದ್ರೆ ಪೃಕ್ಷ ಅಂತ ಹೇಳ್ತದೆ. ಅಂದರೆ ಅಂತಂದರೆ ಪೃತನ ಅರ್ಥಾತ್ ಸೇನ ಅಂತ ಅರ್ಥ. ಅದನ್ನು ಕ್ಷಯಕಾರಿ, ಅದನ್ನು ನಾಶ ಮಾಡುವವನು, ಸೈನ್ಯವನ್ನು ನಾಶ ಮಾಡುವವನು ಅಂತ. ಯಾಕೆ ಭೀಮಸೇನ ದೇವರ ಅವತಾರದಲ್ಲಿ ಮುಖ್ಯವಾಗಿ ಮಾಡಿದಂತಹ ಸಾಧನೆ ಏನು, ದೇವರಿಗೆ ಪ್ರೀತಿಕರವಾದಂತಹ ಒಂದು ಕೆಲಸ ಏನು ಅಂತಂದರೆ ಅದು ದುಷ್ಟರ ಸೈನ್ಯವನ್ನು ದುಷ್ಟರನ್ನು ನಾಶ ಮಾಡುವುದು. ಅದು ಒಂದು ಕೆಲಸವೇ. ಯಾಕೆ ಅಂತಂದರೆ ದೇವರು ಯಾವುದಕ್ಕಾಗಿ ಅವತಾರ ಮಾಡ್ತಾನೋ, ಭೂಭಾರ ಹರಣಕ್ಕಾಗಿ, ಅದರಲ್ಲಿ ಮುಖ್ಯ ಪಾತ್ರವನ್ನು ಹೊಂದಿದವರು ಈ ಹನುಮಂತ ದೇವರು, ಅಂದರೆ ಮುಖ್ಯ ಪ್ರಾಣದೇವರು. ಆದ್ದರಿಂದ ಇವರು ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿದರು. ಆದ್ದರಿಂದ ಅನೇಕ ಸೈನ್ಯವನ್ನು ಸಂಹಾರ ಮಾಡಿದವರು ಕೂಡ ಇವರೇ. ವಸ್ತುತಃ ಅರ್ಜುನನು ಅವನು ಪರಾಕ್ರಮಶಾಲಿಯೇ, ಶಸ್ತ್ರಶಾಸ್ತ್ರಗಳಲ್ಲಿ ಪ್ರವೀಣನಾಗಿದ್ದಾನೆ. ಆದರೂ ಕೂಡ ಎಲ್ಲರಿಗಿಂತಲೂ ಅವನಿಗಿಂತಲೂ ಹೆಚ್ಚಾಗಿ ಸೈನ್ಯಗಳನ್ನು, ರಾಕ್ಷಸರನ್ನು, ದುಷ್ಟ ಜನರನ್ನು, ಭೂಭಾರಕರನ್ನು ಸಂಹಾರ ಮಾಡಿದವನು ಭೀಮಸೇನ ದೇವರು. ಅಕ್ಷೌಹಿಣಿ ಸೈನ್ಯ, ದುರ್ಯೋಧನನ ಅಕ್ಷೌಹಿಣಿ ಸೈನ್ಯ ಎಷ್ಟು? 18 ಅಕ್ಷೌಹಿಣಿ ಸೈನ್ಯಗಳು. ಅದರಲ್ಲಿ 50% ಹೆಚ್ಚಾಗಿ, ಅಂದರೆ ಒಂದು 13 ಅಕ್ಷೌಹಿಣಿ ಸೈನ್ಯ, 18ರಲ್ಲಿ 13-14 ಅಕ್ಷೌಹಿಣಿ ಸೈನ್ಯಗಳನ್ನು ಸಂಹಾರ ಮಾಡಿದವನು ಏಕೈಕ ವ್ಯಕ್ತಿ ಯಾರು ಅಂತಂದರೆ ಅದು ಭೀಮಸೇನ ದೇವರು. ಯಾಕೆ ಅಂತಂದರೆ ಅಲ್ಲಿ ಒಂದು ಭವಿಷ್ಯತ್ ಪರ್ವದಲ್ಲಿ ಒಂದು ಮಾತು ಇದೆ, ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಮಾಘದಾದಿ ವದಾದೇವ ದುರ್ಯೋಧನ ವದಾದಪಿ. ಅಂದರೆ ಭೂಭಾರ ಹಾರಿಣೋ ವಿಷ್ಣು, ವಾಸ್ತವಿಕವಾಗಿ ದೇವರು ಪರಮಾತ್ಮನ ಅವತಾರವಾದ ಮುಖ್ಯ ಉದ್ದೇಶ ಭೂಭಾರ ಹರಣೆ ಮತ್ತು ಧರ್ಮ ಸಂಸ್ಥಾಪನೆ. ಹೀಗೆ ಈ ಎರಡರಲ್ಲಿ ಮುಖ್ಯವಾಗಿ ಭೂಭಾರಹಾರಿಯಾದಂತಹ ಯಾವ ವಿಷ್ಣುವಿದ್ದಾನೆ ಅವನ ಈ ಭೂಭಾರಹರಣ ರೂಪವಾದಂತಹ ಕೆಲಸದಲ್ಲಿ ಮುಖ್ಯ ಪಾತ್ರೆಯನ್ನು ಹೊಂದಿದವರು ಯಾರು ಅಂತಂದರೆ ಪ್ರಧಾನರಾದ ಅಂಗರಾಗಿರುವವರು, ಅಂದರೆ ಪ್ರಧಾನವಾಗಿ ಮುಖ್ಯ ಪಾತ್ರವನ್ನು ಹೊಂದಿದವರು ಭೀಮಸೇನ ದೇವರು ಅಂತ ಹೇಳ್ತಾ ಇದ್ದಾರೆ. ಇದು ಭವಿಷ್ಯತ್ ಪರ್ವ. ಅಂದರೆ ಹೀಗೆ ಮಹಾಭಾರತದಲ್ಲಿ ಮುಖ್ಯ ಪಾತ್ರೆಯನ್ನು ಹೊಂದುವುದಕ್ಕೆ ಭೀಮಸೇನ ದೇವರು ಅವತಾರ ಮಾಡಿರ್ತಾರೆ. ಯಾಕೆಂದರೆ ಅವರೇ ಅದಕ್ಕೆ ಸಮರ್ಥರು ಎನ್ನುವುದನ್ನು ಹೇಳೋದಕ್ಕಾಗಿ ಈ ಶ್ಲೋಕವನ್ನು ಹೇಳ್ತಾರೆ. ಅದಕ್ಕಿಂತ ಮೊದಲು ಏನು ಬ್ರಹ್ಮ ಅಧಿಕಶ್ಚ ದೇವೇಭ್ಯ ಶೇಷಾತ್ ರುದ್ರಾದ ಪೀಡಿತಃ ಪ್ರಿಯಶ್ಚ ವಿಷ್ಣೋ ಸರ್ವೇಭ್ಯ ಇತಿ ಭೀಮ ನಿದರ್ಶನಾತ್. ಅಂದರೆ ಇಲ್ಲಿ ಏನು ಈ ಭಾರತದ ಭವಿಷ್ಯತ್ ಪರ್ವದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಬ್ರಹ್ಮದೇವರು ಎಂಥವರು, ಇಂತಹ ಗುಣಗಳಿಂದ ಕೂಡಿದವರು, ಇಂತಹ ಸಾಮರ್ಥ್ಯವುಳ್ಳವರು ಎನ್ನುವುದನ್ನು ಭೀಮನ ಮೂಲಕವಾಗಿ ತೋರಿಸಿದೆ ಮಹಾಭಾರತ ಅಂತ ಹೇಳುವ ತಾತ್ಪರ್ಯ ಈ ಶ್ಲೋಕದ್ದು. ಭವಿಷ್ಯತ್ ಪರ್ವದಲ್ಲಿ ಅಂದರೆ ಭವಿಷ್ಯತ್ತನ್ನು ಹೇಳುವಂತಹ ಪರ್ವ, ಭವಿಷ್ಯತ್ತು ಏನಾಗುತ್ತದೆ ಎನ್ನುವಂಥದ್ದೇ ಹೇಳುವಂತಹ ಪುರಾಣ. ಅದರಲ್ಲಿ ಹೀಗೆ ಹೇಳಿದೆ, ಬ್ರಹ್ಮ ಅಧಿಕಶ್ಚ ಸರ್ವೇಭ್ಯ ಶೇಷಾದ ರುದ್ರಾದ ಪೀಡಿತಃ ಮತ್ತು ಪ್ರಿಯಶ್ಚ ವಿಷ್ಣೋ ಸರ್ವೇಭ್ಯ ಇತಿ ಭೀಮ ನಿದರ್ಶನಾತ್. ಅಂದರೆ ಅದು ಹೇಳಬೇಕಾದರೆ ಬ್ರಹ್ಮನು ಇಂತಿಂತಹ ಗುಣಗಳಿಂದ ಕೂಡಿದವನು ಅಂತ ಚತುರ್ಮುಖ ಬ್ರಹ್ಮನನ್ನು ಉದ್ದೇಶ ಮಾಡಿಕೊಂಡು ಹೇಳಿ ಅದನ್ನು ಭೀಮನಾಗಿ ತೋರಿಸಿದ್ದಾನೆ ಮಹಾಭಾರತದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರಿಂದ ನಾವು ಏನು ತಿಳಿತದೆ? ಅದರಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಮತ್ತು ಭೀಮನಿಗೆ ಸಮಕಕ್ಷತೆ ಇದೆ. ತಾರತಮ್ಯದಲ್ಲಿ
ಸಮಾನತೆ ಇದೆ ಎನ್ನುವುದನ್ನು ಆ ಭವಿಷ್ಯತ್ ಪುರಾಣ ಅನ್ನೋದು ಇದರಿಂದ ತೋರಿಸ್ಕೊಡ್ತಾ ಇದೆ. ಇಲ್ಲಿ ನೋಡಿ, ಬ್ರಹ್ಮನಿಗೇನೇ ಹೇಳ್ತಾ ಇದ್ದಾರೆ, ಅಧಿಕಸ್ಯ ಸರ್ವೇಭ್ಯ, ಸಕಲ ದೇವತೆಗಳಿಗಿಂತಲೂ ಕೂಡ ಬ್ರಹ್ಮನು ಅಧಿಕನು. ಎಂಥ ದೇವತೆಗಳು, ಮತ್ತು ದೇವದೇವೋತ್ತಮರಾದಂತಹ ಈ ಗರುಡಶೇಷ ರುದ್ರರಿಗಿಂತಲೂ ಕೂಡ ಉತ್ತಮನು ಅಂತ. ಕೇವಲ ಇಂದ್ರಾದಿ ದೇವತೆಗಳು, ನವಗ್ರಹ ಇತ್ಯಾದಿಗಳಿಗಿಂತ ಮಾತ್ರ ಅಲ್ಲ, ದೇವದೇವೋತ್ತಮರಾದ ಗರುಡಶೇಷ ರುದ್ರರಿಗಿಂತಲೂ ಅಂತ. ಅದಕ್ಕೋಸ್ಕರವೇ ವಿಶೇಷವಾಗಿ ಹೇಳಿದ್ದು ಶೇಷಾದ ರುದ್ರಾದಪಿ ಈರಿತಃ ಅಂತ. ಯಾಕೆ ಅಂತ ಇದನ್ನು ಗಮನಿಸಬೇಕಾದರೆ ಸ್ವಲ್ಪ ಒಳಹೊಕ್ಕಿ ಅರ್ಥವನ್ನು ತಿಳಿಯೋಣ. ಇವಾಗ ಶೇಷಾತ್ ರುದ್ರಾದಪಿ ಅಂದರೆ ಇವಾಗ ಮುಖ್ಯವಾಗಿ ಬ್ರಹ್ಮದೇವರು ಮೊಟ್ಟಮೊದಲಿಗೆ ಸೃಷ್ಟಿಯ ಕ್ರಮದಲ್ಲಿ ಮೊಟ್ಟಮೊದಲಿಗೆ ಪರಮಾತ್ಮನು ಹುಟ್ಟಿಸಿದಂಥವನು ಯಾರು ಅಂತಂದರೆ ಅದು ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮನು ಸಾಕ್ಷಾತ್ ತನಗೆ ಮಗ ಪುತ್ರನಾಗಿ ಇದ್ದಾನೆ. ಆದ್ದರಿಂದ ಅವನನ್ನು ಸೃಷ್ಟಿ ಮಾಡಿ ಅವನಿಗೆ ಇಡೀ ಈ ಸ್ಥೂಲ ಪ್ರಪಂಚದ ಶರೀರವನ್ನು ಸೃಷ್ಟಿಯನ್ನು ನೀನು ಮಾಡು ಅಂತ ಹೇಳಿ ಆದೇಶ ಮಾಡ್ತಾರೆ ಪರಮಾತ್ಮ. ಆದ್ದರಿಂದ ಅಲ್ಲಿನಿಂದ ಅವರು ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಅವನಿಗೆ ಜಗತ್ಸ್ರಷ್ಟ ಅಂತ ಹೆಸರು ಬಂತು. ಆದ್ದರಿಂದ ಚತುರ್ಮುಖ ಬ್ರಹ್ಮನು ಸೃಷ್ಟಿಕರ್ತರು. ಅವನು ಸೃಷ್ಟಿ ಮಾಡಬೇಕಾದ್ರೆ ಇಡೀ ಪ್ರಪಂಚಕ್ಕೆ ಮುಖ್ಯವಾಗಿ ಬೇಕಾದಂಥ ಮಹಾತತ್ವವನ್ನು, ಮಹಾತತ್ವ ಅಂದರೆ ಮುಖ್ಯವಾಗಿ ಪ್ರಪಂಚ ಅಂದ್ರೇನು? ಜೀವ ಮತ್ತು ಜಡ, ಸ್ಥಾವರ ಜಂಗಮ ಆತ್ಮಕವಾದ ಪ್ರಪಂಚ. ಜೀವನು ಚೇತನಾತ್ಮಕನು, ಜಡ ಅನ್ನೋದು ಅದು ಅಚೇತನ. ಅದು ಇಲ್ಲಿ ಮುಖ್ಯವಾಗಿ ಜೀವರ ಒಂದು ಸ್ವರೂಪ ಎಂಥದ್ದು? ಚೈತನ್ಯ, ಚಿತ್ತ. ಅದಕ್ಕೆ ಮೂಲಭೂತವಾದದ್ದು ಅದಕ್ಕೆ ಮೂಲಭೂತವಾದಂತಹದ್ದು ಯಾವುದು? ಮಹತ್ತತ್ವ. ಆ ಮಹತ್ತತ್ವವನ್ನು ಮೊದಲು ಸೃಷ್ಟಿ ಮಾಡಿದ. ಆ ಚಿತ್ತಕ್ಕೆ ಬೇಕಾದ ಒಂದು ತತ್ವ ಏನಿದೆ ಅದು ಮಹತ್ತತ್ವ. ಆ ಮಹತ್ತತ್ವಕ್ಕೆ ಅವರು ಬ್ರಹ್ಮದೇವರು ಅಭಿಮಾನಿ ದೇವತೆಗಳು. ಅಂತಹ ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಯಾದಂತಹ ಯಾವ ಬ್ರಹ್ಮದೇವರಿದ್ದಾರೆ ಅವರು ಮುಂದಿನ ಅಹಂಕಾರ ತತ್ವ ಅಂದರೆ ರುದ್ರ, ಶೇಷ, ಗರುಡ ಇತ್ಯಾದಿ ದೇವತೆಗಳನ್ನು ರಚನೆ ಮಾಡ್ತಾ ಹೋದರು. ಅಂದರೆ ಈ ಮಹತ್ತತ್ವವನ್ನು ಸೃಷ್ಟಿ ಮಾಡಿ ಮುಂದೆ ಮಾಡಬೇಕಾದಂತಹ ಪಾಂಚಭೌತಿಕ ಈ ಸೃಷ್ಟಿ ಮಾಡಬೇಕಾದರೆ ಮೊದಲಿಗೆ ರುದ್ರದೇವರನ್ನು ಅವರು ಸೃಷ್ಟಿ ಮಾಡಿದರು. ಯಾಕೆಂದರೆ ಪಂಚಮುಖಗಳಿಂದ ಅವರು ಪಾಂಚಭೌತಿಕವಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ರುದ್ರದೇವರನ್ನು, ಯಾಕೆ ಅವರೇ ಆ ಪಂಚಭೂತಗಳಿಗೆ ಅಧಿಪತಿಯರು ಮತ್ತು ಅಭಿಮಾನಿ ದೇವತೆಗಳು. ಆದ್ದರಿಂದ ಅವರಿಗೆ ಮುಖ್ಯ ಆಧಿಪತ್ಯವನ್ನು ಕೊಟ್ಟು ಸೃಷ್ಟಿ ಮಾಡಿಸಿದರು. ಆದ್ದರಿಂದ ಇಲ್ಲಿ ಹೀಗೆ ನೋಡಬೇಕಾದ್ರೆ ಈ ಪಾಂಚಭೌತಿಕವಾದಂತಹ ಪ್ರಪಂಚವನ್ನು ಅಂದರೆ ಅಲ್ಲಿ ಅನ್ನಮಯವಾದಂತಹ ಕೋಶ, ಅರ್ಥಾತ್ ಅದರಲ್ಲಿ ಭೂಮಿ ಮತ್ತು ನೀರು, ಆ ಕೋಶವನ್ನು ನಿಯಂತ್ರಿಸೋದಕ್ಕೆ ರುದ್ರದೇವರನ್ನು ಸೃಷ್ಟಿ ಮಾಡಿ ಅವರಿಗೆ ಆ ಕೆಲಸವನ್ನು ಒಪ್ಪಿಸಿದರು. ಆದ್ದರಿಂದ ಅವರು ಅದಕ್ಕೆ ಅಭಿಮಾನಿಯಾಗಿ ಅವರು ಈ ಶರೀರ ಅಂದರೆ ಅನ್ನ ಅಂದರೆ ಪ್ರಪಂಚ ಅಂದರೆ ಅನೇಕ ಚೇತನ ಮತ್ತು ಜಡಾತ್ಮಕವಂತಹ ಪ್ರಪಂಚ. ಅದರಲ್ಲಿ ಮುಖ್ಯವಾಗಿರೋದು ಶರೀರಗಳು, ಈ ಪಂಚಭೂತಗಳು, ಅದರಿಂದ ಬಂದಂತಹ ಶರೀರ. ಆದ್ದರಿಂದ ಈ ಶರೀರದಲ್ಲಿ ಮುಖ್ಯವಾಗಿ ಅನ್ನಮಯ ಕೋಶವನ್ನು ನಿಯಂತ್ರಿಸುವ ಮೂಲಕ ಅದಕ್ಕೆ ನಿಯಾಮಕರಾಗಿ ಇರುವಂಥವರು ರುದ್ರದೇವರು. ಯಾಕೆ ಅನ್ನಮಯ ಕೋಶ ಅಂತಂದರೆ ಅದರಲ್ಲಿರೋದು ಭೂಮಿ ಮತ್ತು ನೀರು, ಅಂದರೆ ಪೃಥ್ವಿಯ ಭಾಗ, ನೀರಿನ ಭಾಗ. ಇದಕ್ಕೆ ಮುಖ್ಯವಾಗಿ ಅಧಿಪತಿಗಳಾಗಿದ್ದಾರೆ. ಮತ್ತು ಶೇಷದೇವರು ಅವರು ಛಂದೋಭಿಮಾನಿ. ಕೇವಲ ಇವಾಗ ಅನ್ನಮಯ ಕೋಶ ಅಂತಂದರೆ ಅದು ಮಣ್ಣಿನ ಗೊಂಬೆಗೂ ಇರುತ್ತದೆ. ಮಣ್ಣಿನ ಗೊಂಬೆ, ನೀರು ಮಣ್ಣಿನಿಂದ ಕೂಡಿದಂಥ ಒಂದು ಗೊಂಬೆ ಮಾಡಿದಾಗ ಅದಕ್ಕೂ ಇರುತ್ತದೆ. ಅದರಲ್ಲಿ ಒಂದು ಪ್ರಾಣವನ್ನು ಆವಾಹನೆ ಮಾಡಿದಾಗ ಮಾತ್ರ ನಾವು ಅದಕ್ಕೆ ಪೂಜೆಗೆ ಅಧಿಕಾರವಾಗಿ ತಗೊಳ್ತೇವೆ, ಪ್ರತಿಮೆ ಅಂತೇಳಿ. ಅದರಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮುಂದೆ ಪೂಜೆಯನ್ನು ಮಾಡ್ತೇವೆ. ಇಲ್ಲಿಗ ಹೇಳಬೇಕಾದ್ರೆ ಈ ಪ್ರಾಣಮಯಕ್ಕೆ ಅಭಿಮಾನಿಯಾದವರು ಶೇಷದೇವರು. ಅರ್ಜುನನಲ್ಲಿ ವಿಶೇಷವಾಗಿ ತನ್ನ ಪರಮಾತ್ಮನ ಆವೇಶವಿತ್ತು. ಈ ಪಂಚಪಾಂಡವರಲ್ಲಿಯೂ ಕೂಡ ಅರ್ಜುನಲ್ಲಿ ಮುಖ್ಯವಾಗಿ ಆವೇಶವಿತ್ತು. ಆದ್ದರಿಂದ ಹೀಗೆ ಆ ಉದ್ದೇಶದಿಂದ ಪಾಂಡವಾನಾಂ ಧನಂಜಯ ಅಂತ ಹೇಳಿದ್ದು. ಇನ್ನು ಅಷ್ಟೇ ಅಲ್ಲ, ಇವಾಗ ಹೀಗೆ ಹೇಳೋದಾದರೆ ಯಾರನ್ನು ಅಂದರೆ ಕೃಷ್ಣನು ಯಾರಿಗೆ ಸಾರಥ್ಯ ಮಾಡಿದ? ಅರ್ಜುನನಿಗೆ ಸಾರಥ್ಯ ಮಾಡಿದ.
ಭೀಮಸೇನ ದೇವರು ಕೂಡ ಯುದ್ಧದಲ್ಲಿ ಪಾಲ್ಗೊಂಡರು. ಅವರಿಗೆ ಯಾಕೆ ಸಾರಥ್ಯ ಮಾಡಿಲ್ಲ? ಒಂದು ವೇಳೆ ಅವನೇ ಪ್ರಧಾನವಾದಂತಹ ಪ್ರಧಾನ ಪಾತ್ರತೆಯನ್ನು ಹೊಂದಿದವನು ಅಂತಂದರೆ ಭೀಮಸೇನ ದೇವರಿಗೆ ಸಾರಥ್ಯ ಮಾಡ್ಬೋದಿತ್ತಲ್ವ? ಯಾಕೆ ಅರ್ಜುನನಿಗೆ ಸಾರಥ್ಯ ಮಾಡಿದ ಎಂಬುವಂತಹ ಸಂಶಯ ಕೂಡ ಬರಬಹುದು. ಅದಕ್ಕೆ ಏನು ಅಂತಂದರೆ ನೋಡಿ, ಇವಾಗ ಒಬ್ಬ ಯಜಮಾನ ಕೆಲಸವನ್ನು ಒಪ್ಪಿಸಬೇಕಾದರೆ, ಅಂದರೆ ತಾನೂ ಪಾಲ್ಗೊಂಡು ಮಾಡಬೇಕಾದಂತಹ ಕೆಲಸವನ್ನು ಒಪ್ಪಿಸಬೇಕಾದರೆ ಯಾರು ಇದರಲ್ಲಿ ಚತುರರು, ಯಾರು ಪ್ರವೀಣರು ಎನ್ನುವುದನ್ನು ಗಮನಿಸುತ್ತಾನೆ. ಯಾರು ಪ್ರವೀಣರೋ ಅವನನ್ನು ಒಬ್ಬಂಟಿಯಾಗಿ ಆ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಕಲಿಸುತ್ತಾನೆ. ಯಾರು ಕೆಲವರು ಅಷ್ಟು ಚತುರರಲ್ಲ, ಸ್ವಲ್ಪ ದುರ್ಬಲರು ಅಂತ ಇರ್ತಾರೋ ಅವರನ್ನು ಏನು ಮಾಡ್ತಾನೆ, ತನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾನೆ. ಇದರಿಂದ ಏನು ಗೊತ್ತಾಗುತ್ತದೆ, ಆ ಪ್ರವೀಣರಿಗಿಂತಲೂ ಇವರ ಜೊತೆಗೆ ನಾನು ಇದ್ದರೆ ಅವರಿಗೆ ಅನುಕೂಲವಾಗುತ್ತದೆ ಎನ್ನುವಂತಹ ಉದ್ದೇಶದಿಂದ ಹಾಗೆ ಮಾಡಿರ್ತಾರೆ. ಅದರಂತೆ ಭೀಮಸೇನ ದೇವರನ್ನು ದೇವರಿಗೆ ವಿಶೋಕ ಎಂಬುವಂತಹ ಸಾರಥಿಯನ್ನು ಕೊಟ್ಟು ಅವನಿಗೆ ಯುದ್ಧಕ್ಕೆ ಕಳಿಸಿದ. ವಿಶೋಕ ಬೇರೆ ಯಾರೂ ಅಲ್ಲ, ತನ್ನ ಮಗನ, ಕೃಷ್ಣನ ಮಗನೇ. ಅವನನ್ನು ಕೊಟ್ಟು ಕಳಿಸಿದ. ಆದರೆ ಸಾಕ್ಷಾತ್ ತಾನೇ ಅರ್ಜುನನಿಗೆ ಸಾರಥ್ಯ ಮಾಡೋದಕ್ಕೆ ಬಂದ. ಯಾಕೆ ಅಂತಂದರೆ ಇಂತಹ ಒಂದು ದೊಡ್ಡ ಯುದ್ಧ, 18 ದಿನಗಳ ಕಾಲ ಆಗುವಂತಹ ಯುದ್ಧದಲ್ಲಿ ಇವನು ಭೀಮಸೇನನಿಗಿಂತಲೂ ಕೂಡ ಅರ್ಜುನನು ದುರ್ಬಲನಾಗಿದ್ದಾನೆ. ಅವನಿಗೆ ಏನಾದರೂ ಆದೀತು, ಏನಾದರೂ ಅಂದರೆ ಯುದ್ಧದಲ್ಲಿ ಏನಾದರೂ ಅಪಘಾತಗಳು ಆದೀತು ಎನ್ನುವಂಥ ಉದ್ದೇಶದಿಂದ ನಾನು ಇವನ ಜೊತೆಗೆ ಇದ್ದು ರಕ್ಷಣೆಗಾಗಿ ಇರ್ತೇನೆ. ಭೀಮಸೇನ ದೇವರು ಸಮರ್ಥರು, ಅವರಿಗೆ ನನ್ನ ಮಗ ಸಾಕು ಎನ್ನುವಂತಹ ಉದ್ದೇಶದಿಂದ ಅವರು ಸಮರ್ಥರಾಗಿದ್ದರಿಂದ ಇವನು ದುರ್ಬಲನಾಗಿದ್ದರಿಂದ ಅರ್ಜುನನು ಅವನನ್ನು ಸಾರಥ್ಯ ಮಾಡಿದ್ದಾನೆ ಹೊರತು ಅವನಿಗೆ ಭೀಮಸೇನ ದೇವರಿಗೆ ಸಾರಥ್ಯ ಮಾಡಿಲ್ಲ. ಆದ್ದರಿಂದ ಯಾಕೆ ಅಂತಂದರೆ ಇವಾಗ ಕೆಲವೊಂದು ಸಂದರ್ಭಗಳನ್ನು ನಾವು ನೋಡಿದಾಗ ಮಹಾಭಾರತದಲ್ಲಿ ಎಷ್ಟೋ ಕಡೆ ಕೃಷ್ಣನು ಅರ್ಜುನನನ್ನು ರಕ್ಷಣೆ ಮಾಡ್ತಾನೆ. ಕರ್ಣನು ಸರ್ಪಾಸ್ತ್ರವನ್ನು ಬಿಡ್ತಾನೆ ಅರ್ಜುನನಿಗೆ. ಆ ಸರ್ಪಾಸ್ತ್ರ ಬಿಟ್ಟಾಗ ಆ ಕಾಲಿನಿಂದ ಸ್ವಲ್ಪ ರಥವನ್ನು ತುಳಿದಾಗ ಅವನಿಗೆ ಶಿರಸ್ಸಿಗೆ ಬಿಡುವಂತಹ ಬಾಣ ಅವನ ಕಿರೀಟಕ್ಕೆ ಬಿದ್ದು ಬೀಳುತ್ತದೆ. ಆವಾಗ ಅವನು ತಪ್ಪಿಸಿಕೊಳ್ತಾನೆ. ಪ್ರಾಣಾಪಾಯಕ್ಕೆ ಪರಿಸ್ಥಿತಿ ಬಂದಿತ್ತು ಅರ್ಜುನನಿಗೆ. ಅಂಥ ಸಮಯದಲ್ಲಿ ಕೃಷ್ಣನು ಅನುಕೂಲ ಮಾಡಿದ. ಇನ್ನು ಅಶ್ವತ್ಥಾಮನು ನಾರಾಯಣಾಸ್ತ್ರವನ್ನು ಬಿಡ್ತಾನೆ. ನಾರಾಯಣಾಸ್ತ್ರ ಬಿಟ್ಟಾಗ ಅಲ್ಲಿ ಅವನು ಬೇಗ ಬಿಡಬೇಕಾದ್ರೆ ಬೇಗ ಕೆಳಗೆ ಮೊಣಕಾಲ ಮೇಲೆ ಕೂತು ಕೈ ಮುಗಿದುಕೋ ಅಶ್ವತ್ಥಾಮನ ಮುಂದೆ ಅಂತ ಕೃಷ್ಣನು ಹೇಳ್ತಾನೆ. ಅದನ್ನು ಕೇಳಿ ಆ ಕೆಲಸ ಮಾಡಿದ್ದಕ್ಕೆ ಅಶ್ವತ್ಥಾಮನು ಸ್ವಲ್ಪ ಶಾಂತನಾಗ್ತಾನೆ. ಆವಾಗ ಅನುಕೂಲ ಮಾಡಿದ. ಇನ್ನು ಬೇರೆ ಅಂದರೆ ಕೊನೆಗೆ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದ ಮೇಲೆ ಆ ಕೃಷ್ಣನಿರುವಂಥ ರಥಕ್ಕೆ, ಅಂದರೆ ಅರ್ಜುನರ ರಥಕ್ಕೆ ಬೀಳುತ್ತದೆ. ಆದರೆ ಕೃಷ್ಣನು ಇರುವ ಕಾರಣದಿಂದ ಆ ರಥಕ್ಕೆ ಏನೂ ಆಗಲಿಲ್ಲ, ಆ ಅರ್ಜುನನಿಗೆ ಏನೂ ಆಗಲಿಲ್ಲ. ಆದ್ದರಿಂದಲೇ ಕೊನೆಗೆ ಒಂದು ಶಿಬಿರಕ್ಕೆ ಹೋದಾಗ ಬೇರೆ ಕಡೆ ಅಲ್ಲಿ ಮೊದಲು ನೀನು ಇಳಿ ಅಂತ ಹೇಳ್ತಾನೆ ಕೃಷ್ಣನು. ಯಾಕೆ ಮೊದಲು ನೀನೇ ಇಳಿಬೋದಲ್ವ, ನನ್ನನ್ನು ಯಾಕೆ ಇಳಿ ಅಂತ ಕೇಳಿದೆ ಅಂದರೆ, ನಾನು ಇಳಿದರೆ ನೀನು ಇಳಿಯಲ್ಲ, ಆದಮೇಲೆ ಇಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ಆ ರಥಕ್ಕೆ ನಾರಾಯಣ ಅಸ್ತ್ರದ ಪ್ರಯೋಗ ಅನ್ನೋದು ಆಗಿರ್ತದೆ. ಆದ್ದರಿಂದ ನಾನು ಇದ್ದದ್ದರಿಂದಲೇ ಅಸ್ತ್ರದ ಪ್ರಯೋಗ ಆದರೂ ಕೂಡ ನೀನು ಇದ್ದಿ, ಆದ್ದರಿಂದ ನಾನು ಇಳಿದರೆ ನೀನು ಇಳಿಯಲ್ಲ, ಆದ್ದರಿಂದ ಮೊದಲು ನೀನೇ ಇಳಿ ಅಂತ ಹೇಳ್ತಾನೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಕೃಷ್ಣನು ಇದ್ದು ಅವನಿಗೆ ಅನುಕೂಲ ಮಾಡಿಕೊಡ್ತಾನೆ. ಆದ್ದರಿಂದ ದುರ್ಬಲನಾಗಿದ್ದಾನೆ. ಹೀಗೆ ದುರ್ಬಲನಾಗಿದ್ದರಿಂದ ತಾನೇ ಸ್ವತಃ ಅವನಿಗೆ ಸಾರಥ್ಯವನ್ನು ಮಾಡ್ತಾನೆ. ಆ ಭೀಮಸೇನ ದೇವರು ಪ್ರಬಲರಾಗಿದ್ದರಿಂದ, ಸಮರ್ಥರಾಗಿದ್ದರಿಂದ ಅವನಿಗೆ ತನ್ನ ಮಗನನ್ನು ಕೊಟ್ಟು ಸಾರಥ್ಯ ಮಾಡು ಅಂತೇಳಿ ಕೊಟ್ಟು ಕಳಿಸುತ್ತಾನೆ. ಆದ್ದರಿಂದ ಇಷ್ಟೇ ಹೊರತು ಈ ಕಾರಣ ಹೊರತು ಭೀಮಸೇನ ದೇವರು ಪ್ರಧಾನ ಅಂಗರಲ್ಲ, ಪ್ರಧಾನ ಪಾತ್ರರಲ್ಲ, ಅರ್ಜುನನು ಎನ್ನುವಂಥ ಉದ್ದೇಶ ಇಟ್ಟುಕೊಂಡು ಪಾಂಡವಾನಾಂ ಧನಂಜಯ ಅಂತ ಹೇಳಿದ್ದು ಅಂತ ತಿಳ್ಕೊಳ್ಬಾರದು. ಹೀಗೆ ಒಂದು ಭೀಮಸೇನ ದೇವರ ಒಂದು ವೈಶಿಷ್ಟ್ಯತೆಯನ್ನು ಮಹಾಭಾರತದಲ್ಲಿ ಭವಿಷ್ಯತ್ ಪರ್ವದ ವಚನದಲ್ಲಿ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲ, ಅದೇ ಭವಿಷ್ಯತ್ ಪರ್ವದಲ್ಲಿ ನಮಗೆ ಪ್ರಸಿದ್ಧವಾದಂಥ ಒಂದು ಶ್ಲೋಕ, ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮೈವಚ ಎನ್ನುವಂಥ ಶ್ಲೋಕ. ಅದು ಯಾಕೆ ಬಂತು? ತಸ್ಯಾಂಗಂ, ಇದನ್ನೇ ಹೇಳೋದಕ್ಕೋಸ್ಕರವೇನೆ, ತಸ್ಯಾಂಗಂ ಪ್ರಥಮಂ ವಾಯು ಪ್ರಾದುರ್ಭಾವತ್ರಯಾನ್ವಿತಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮೈವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ತ್ರೇತಾದಿಷು ಯುಗೇಶ್ವೇವ ಸಂಭೂತಃ ಕೇಶವಾಗ್ನೇಯ ಅಂತ. ಅಂದರೆ
ತಸ್ಯಾಂಗಂ ಅದನ್ನೇ ಅಲ್ಲಿ ಹೇಳಿದ ವಚನವನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ, ಆ ಅಭಿಪ್ರಾಯವನ್ನು ಇಲ್ಲೂ ಹೇಳ್ತಾ ಇದೆ. ತಸ್ಯ ಅಂಗಂ ಪ್ರಥಮಂ ವಾಯು. ಈ ವಿಷ್ಣುದೇವರ ಒಂದು ಭೂಭಾರಹರಣೆಯ ಒಂದು ಕೆಲಸದ ಕಾರ್ಯಕ್ರಮದಲ್ಲಿ ಪ್ರಧಾನ ಅಂಗಂ ಮೊಟ್ಟ ಮೊದಲನೆಯ ಪಾತ್ರವನ್ನು ಯಾರು ಸ್ವೀಕಾರ ಮಾಡಿದರು ಅಂತಂದರೆ ಅದು ಮುಖ್ಯ ಪ್ರಾಣದೇವರು. ಅವರು ಪ್ರಾದುರ್ಭಾವತ್ರಯಾನ್ವಿತ 3 ಅವತಾರಗಳಿಂದ ಕೂಡಿದವರು. ಯಾವುದು? ಪ್ರಥಮ ಹನುಮಾನ್ ನಾಮ, ದ್ವಿತೀಯ ಭೀಮಯವಚ, ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ. ಅಲ್ಲಿ ಹೀಗೆ ಇದ್ದುಕೊಂಡು ಭಗವಂತನ ಕಾರ್ಯಕ್ಕೆ ಸಾಧಕರಾಗಿ ಪ್ರಧಾನ ಅಂಗರಾಗಿ ಇವರು ಇದ್ದಾರೆ. ಇಂತಹವರು ತ್ರೇತಾದಿಶು ಯುಗೇಶ್ವೇವ, ತ್ರೇತ, ದ್ವಾಪರ, ಕಲಿಯುಗ ಈ 3 ಯುಗಗಳಲ್ಲಿ ಮಾತ್ರ. ಕೃತಯುಗದಲ್ಲಿ ಮುಖ್ಯ ಪ್ರಾಣದೇವರಿಗೆ ಅವತಾರವಿಲ್ಲ. ಉಳಿದ ತ್ರೇತ, ದ್ವಾಪರ ಯುಗಗಳಲ್ಲಿ ಒಬ್ಬೊಬ್ಬರ ಪರಮಾತ್ಮನ ಅವತಾರವಾದಾಗ ಅವರ ಸೇವೆಗೆ ಅನುಕೂಲವಾಗಿ ಅವರ ಕಾರ್ಯಕ್ಕೆ ಪ್ರಧಾನ ಅಂಗಭೂತರಾಗಿ ಇವರು ಕೂಡ ಅವತಾರ ಮಾಡಿದರು. ಸಂಭೂತಃ ಕೇಶವಾಗ್ನೇಯ, ಕೇಶವನ ಆಜ್ಞೆಯಿಂದ. ಇಲ್ಲಿ ಒಂದೊಂದು ಪದವೂ ಕೂಡ ಎಷ್ಟು ಚಮತ್ಕಾರ ಅನ್ನೋದನ್ನು ಗಮನಿಸಬೇಕು. ಕೇಶವಾಗ್ನೇಯ ಎಂಬ ಪದವನ್ನು ಯಾಕೆ ಆಡಿದರು? ವಿಷ್ಣು ಆಗ್ನೇಯನೋ ಅಥವಾ ಬೇರೆ ಮಾಧವಾಗ್ನೇಯ ಆಡ್ಬೋದಿತ್ತು ಅಲ್ವಾ? ಆದರೆ ಕೇಶವ ಎನ್ನುವ ಪದದಲ್ಲೇ ತನ್ನ ಆಜ್ಞೆಯಿಂದ, ಅಂದರೆ ಪರಮಾತ್ಮನ ಆಜ್ಞೆಯಿಂದ ಈ 3 ಯುಗಗಳಲ್ಲಿ ತಾನು ಅವತಾರ ಮಾಡಿದಾಗ ಪ್ರಧಾನ ಪಾತ್ರವನ್ನು ಹೊಂದುವುದಕ್ಕೋಸ್ಕರ ಅವತಾರ ಮಾಡಿದರು ಎಂಬ ಅರ್ಥ ಆ ಕೇಶವ ಎಂಬ ಪದದಿಂದ ಹೇಳಿದ್ದಾರೆ. ಯಾಕೆ? ಅಂದರೆ ಯಾರು? ವಾಯು. ಅದಕ್ಕೆ ಅಂದರೆ ಬ್ರಹ್ಮನು, ಅಂದರೆ ವಾಯು ಅಂತ ಅರ್ಥ. ಅವರಿಗೆ ಈಶನು ಯಾರು? ಅವರಿಗೆ ಈಶಾ ಅಂತಂದರೆ ಅವರಿಗೆ ಸ್ವಾಮಿ ಯಾರು? ಪರಮಾತ್ಮನು. ಜೊತೆಗೆ ಆದ್ದರಿಂದ ಕೇಶ ಅಂತಂದರೆ ಅದು ಪರಮಾತ್ಮನು. ಕೇವಲ ಸ್ವಾಮಿ ಮಾತ್ರ ಅಲ್ಲ, ಅವರನ್ನು ಮುಖ್ಯ ಪ್ರಾಣರನ್ನು ಅಂದರೆ ಚತುರ್ಮುಖ ಬ್ರಹ್ಮರನ್ನು ಪ್ರೇರೇಪಣೆ ಮಾಡುವವರು ಕೂಡ ಅವರೇ. ಎಲ್ಲ ವಿಷಯಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರಿಗೆ ಅವರ ಅಧೀನದಲ್ಲಿ ಇದ್ದುಕೊಂಡು ಅವರನ್ನು ಪ್ರೇರೇಪಣೆ ಮಾಡುವುದು ಕೂಡ ಅಧೀನವಾಗಿ ಇಡುವಂತೆ ಮಾಡಿ ಅವರನ್ನು ಪ್ರೇರೇಪಣೆ ಮಾಡುವವರು ಕೂಡ ಯಾರು? ಬ್ರಹ್ಮನು. ಆದ್ದರಿಂದ ಕೇಶವ ಎನ್ನುವುದರಿಂದ ಮುಖ್ಯ ಪ್ರಾಣದೇವರು ಆ ಪರಮಾತ್ಮನ ಆಜ್ಞೆಯಿಂದಲೇ 3 ಯುಗಗಳಲ್ಲಿ ತಾನು ಅವತಾರ ಮಾಡಿದಾಗ ಭೂಭಾರಹರಣಾದಿ ಕಾರ್ಯಕ್ರಮದಲ್ಲಿ ಅಂದರೆ ಕೆಲಸಗಳಲ್ಲಿ ಪ್ರಧಾನ ಅಂಗವನ್ನು ಇವರು ಸ್ವೀಕಾರ ಮಾಡಿದರು ಎನ್ನುವಂತಹ ಅಭಿಪ್ರಾಯದಲ್ಲಿ ಆ ಕೇಶವಾಜ್ಞೆ ಎನ್ನುವಂತಹ ಪದವನ್ನು ಆಡಿದರು ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕು. ಅಂತಹ ಆ ಪ್ರಾಣಮಯ ಕೋಶ ಅಂದರೆ ಅದರಲ್ಲಿ ಏನೇನು ಸೇರ್ತದೆ? ಪ್ರಾಣಮಯ ಅಂತಂದರೆ ಪ್ರಾಣ ಅಂತಂದರೆ ಅದಕ್ಕೆ ಬೇಕಾದ ಆಕಾಶ, ಅಂದರೆ ಆಕಾಶ, ಅಗ್ನಿ ಮತ್ತು ವಾಯು. ಅಂದರೆ ಒಂದು ನಮ್ಮಲ್ಲಿ ಪ್ರಾಣದಿಂದಾಗಿ ಉಚ್ಚಾರಣೆ ಅಂದರೆ ಪ್ರಾಣಶಕ್ತಿ ಇರಬೇಕು, ಅಧಿಕವಾಗಿ ಇರಬೇಕು ಅಂತಂದರೆ ಅದಕ್ಕೆ ಶೇಷದೇವರು ಮುಖ್ಯ ಕಾರಣರಾಗ್ತಾರೆ. ಯಾಕೆ ಅಂತಂದರೆ ಅಲ್ಲಿಂದ ನಮ್ಮ ವಾಯುವಿದ್ರೇ ಅಲ್ಲಿಂದ ನಮಗೆ ಟೆಂಪರೇಚರ್ ಅರ್ಥಾತ್ ಬೆಂಕಿ ಅನ್ನೋದು ಉಂಟಾಗೋ ಮೂಲಕ ಅದರಿಂದಾಗಿ ಒಂದು ಅವಕಾಶ ಭಾಗದಿಂದ ಆಕಾಶ ಇದ್ದರೆ ನಮಗೆ ಪ್ರಾಣಶಕ್ತಿಗೆ ಅವಕಾಶ ಇರಲಿಕ್ಕೆ ಸಾಧ್ಯ. ಪ್ರಾಣಶಕ್ತಿ ಅನ್ನೋದು ನಮ್ಮ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಈ 3ರಿಂದ ಕೂಡಿದಂತಹ ಯಾವ ಪ್ರಾಣಮಯ ಕೋಶವಿದೆ ಅದಕ್ಕೆ ಅಭಿಮಾನಿ ದೇವತೆಗಳು ಶೇಷದೇವರು. ಆದ್ದರಿಂದಲೇ ಈ ಶೇಷದೇವರ ಅಂಶ ಅನ್ನೋದು ಹೆಚ್ಚು ಮನುಷ್ಯನ ಯೋನಿಯಲ್ಲೇ ಇದೆ ಅಂತ. ಅನೇಕ ಪ್ರಾಣಿಗಳಲ್ಲಿ ಅಂದರೆ ಎಷ್ಟು 84 ಲಕ್ಷ ಯೋನಿಗಳಲ್ಲಿ ಕೇವಲ ಒಂದು ಯೋನಿಯಲ್ಲಿ ಮಾತ್ರ ಶೇಷದೇವರ ಒಂದು ವಿಶೇಷ ಶಕ್ತಿ ಇರೋದು ಅಂತಂದರೆ ಅದು ಮನುಷ್ಯನ ಶರೀರದಲ್ಲಿ ಮಾತ್ರ, ಮನುಷ್ಯನ ಯೋನಿಯಲ್ಲಿ ಮಾತ್ರ, ಉಳಿದ ಯಾವುದರಲ್ಲೂ ಇಲ್ಲ. ಆದ್ದರಿಂದಲೇ ಅವರಿಗೆ ಸರಿಯಾಗಿ ಉಚ್ಚಾರಣೆ ಶಕ್ತಿ, ಮಾತಿನ ಶಕ್ತಿ ಅನ್ನೋದು ಅವರಿಗೆ ಇರಲ್ಲ. ಈ ಕಾರಣದಿಂದ ಆ ಛಂದೋಭಿಮಾನಿ ಶೇಷದೇವರು ಇಂತಹ ಪ್ರಾಣಮಯ ಶಕ್ತಿಗೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಆದ್ದರಿಂದ ಸಕಲ ಒಂದು ಪ್ರಾಣಿ ಜಾತಕ್ಕೂ ಕೂಡ ಅಂದರೆ ಜೀವಜಾತಕ್ಕೂ ಕೂಡ ಅವರು ಮುಖ್ಯರಾಗಿದ್ದಾರೆ. ಅವರಿಲ್ಲದೆ ಹೋದರೆ ಈ ಸಕಲ ಜೀವಜಾತವೂ ಕೂಡ ಇರೋದಿಲ್ಲ. ಹೀಗೆ ರುದ್ರದೇವರು ಇರಬೇಕು ಅನ್ನಮಯ ಕೋಶಕ್ಕೆ ಅಧಿಪತಿಗಳಾಗಿ, ಪ್ರಾಣಮಯ ಕೋಶಕ್ಕೆ ಅಧಿಪತಿಗಳಾಗಿ ಶೇಷದೇವರು ಇರಬೇಕು, ಮತ್ತು ಮನೋಮಯ ಕೋಶಕ್ಕೆ ಗರುಡದೇವರು ಅವರು ಮನಸ್ಸನ್ನು ನಿಯಂತ್ರಣೆ ಮಾಡುವ ಮೂಲಕ ಆ ಮನೋಮಯ ಕೋಶಕ್ಕೆ ಅಭಿಮಾನಿಗಳಾಗಿ ಇರ್ತಾರೆ, ನೇಮನೆ ಮಾಡ್ತಿರ್ತಾರೆ. ಹೀಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಈ ಮೂರುಗಳನ್ನು ಅಂದರೆ ಈ ಮೂವರ ಅಭಿಮಾನಿ ದೇವತೆಗಳನ್ನು ಕೂಡ ಮೀರಿ ಇರುವಂತಹ
ಇದು ಯಾವುದು ಅಂತಂದರೆ ಅದು ವಿಜ್ಞಾನಮಯ ಕೋಶ. ಅದನ್ನು ನಿಯಂತ್ರಣ ಮಾಡುವಂಥವರು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಆದರೆ ವಿಜ್ಞಾನ ಅಂತಂದರೆ ಏನು? ಅದೊಂದು ಮನಸ್ಸಿನಲ್ಲಿರುವಂತಹ ಒಂದು ಮನಸ್ಸಿನ ಆಗುವಂತಹ ಸಬ್ಕಾನ್ಸ್ಟಿಟ್ಯೂಟ್ ಜ್ಞಾನ, ಅಂದರೆ ಅದೇ ಚೇತನ, ಅದೇ ಚಿತ್ತ, ಅದಕ್ಕೆ ಅಭಿಮಾನಿ ದೇವತೆಗಳು, ಅಂದರೆ ಅದೇ ಮಹತ್ತತ್ವ, ಅದಕ್ಕೆ ಅಭಿಮಾನಿ ದೇವತೆಗಳು ಯಾರು ಅಂತಂದರೆ ಅದು ಬ್ರಹ್ಮದೇವರು. ಹೀಗೆ ಮೂವರಿಗಿಂತಲೂ ಅಧಿಕರಾಗಿ, ಅದಕ್ಕೆ ಪ್ರತ್ಯೇಕವಾಗಿ ಹೇಳಿದ್ದು ಶೇಷಾತ್ ರುದ್ರಾದಪಿ ಈರಿತಃ, ಮೀರಿ ಇದ್ದವರು ಯಾರು ಅಂತಂದರೆ ಅದು ವಿಜ್ಞಾನಮಯ ಕೋಶಕ್ಕೆ ಅಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರು ಅಂತ. ಹೀಗೆ ಅವರಿಗಿಂತಲೂ ಅಧಿಕರಾಗಿ ಇರುವಂಥವರು ಚತುರ್ಮುಖ ಬ್ರಹ್ಮದೇವರು. ಇಲ್ಲಿ ವಾಸ್ತವಿಕವಾಗಿ ಹೇಳೋದಾದರೆ ಶೇಷಾತ್ ರುದ್ರಾದಪಿ ಈರಿತಃ ಅಂತ ಇಬ್ಬರನ್ನೇ ತಗೊಂಡ್ರು. ಅಂದರೆ ಅನ್ನಮಯ ಕೋಶವನ್ನು, ಪ್ರಾಣಮಯ ಕೋಶವನ್ನು, ಮನೋಮಯ ಕೋಶವನ್ನು ತಗೊಳ್ಳಿಲ್ಲ. ಅವರನ್ನು ತಗೊಂಡು ಅವರಿಗಿಂತಲೂ ಅಧಿಕನಾಗಿದ್ದಾನೆ ಅಂತ ಹೇಳ್ಬೋದಲ್ಲ. ಅವರನ್ನು ಯಾಕೆ ಬಿಟ್ಟರು ಅಂದರೆ ಈ ಭವಿಷ್ಯತ್ ಪರ್ವದ ವಚನ ಯಾವುದಕ್ಕೆ ಸಂಬಂಧಪಟ್ಟದ್ದು? ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಬರೆದದ್ದು. ಅಂದರೆ ಹೀಗೆ ಮಹಾಭಾರತದಲ್ಲಿ ಭೀಮಸೇನ ದೇವರು ಎಲ್ಲರಿಗಿಂತಲೂ ಅಧಿಕರಾಗಿ ಇರುವಂತಹ, ವಿಷ್ಣುವಿಗೆ ಪ್ರೀತಿಪಾತ್ರರಾಗಿ ಇರುವಂತಹ ಬ್ರಹ್ಮದೇವರೇ ಭೀಮನ ಮೂಲಕವಾಗಿ ಇವುಗಳನ್ನು ತೋರಿಸಿದರು. ಆ ಪ್ರೀತಿಯನ್ನು, ಪರಮಾತ್ಮನ ವಿಷಯದಲ್ಲಿ ಪ್ರೀತಿಯನ್ನು ಮತ್ತು ವಿಶ್ವಾಸವನ್ನು ತೋರಿಸಿದರು ಎಂಬ ಅರ್ಥದಲ್ಲಿ ಈ ಭವಿಷ್ಯತ್ ಪುರಾಣದ ವಚನ ಹೊರಟಿದೆ. ಆದ್ದರಿಂದ ಈ ಮಹಾಭಾರತದಲ್ಲಿ ಬಂದವರು ಶೇಷ ಮತ್ತು ರುದ್ರರು ಮಾತ್ರ. ಯಾಕೆ? ಶೇಷನು ಬಲರಾಮನಾಗಿ ಬಂದಿದ್ದ ಮತ್ತು ರುದ್ರರು ಅಶ್ವತ್ಥಾಮನಾಗಿ ಬಂದಿದ್ದ. ಆದರೆ ಗರುಡನಿಗೆ ಅವಕಾಶವಿರಲಿಲ್ಲ, ಅಂದರೆ ಗರುಡನಿಗೆ ಅವತಾರವಿಲ್ಲ. ಆದ್ದರಿಂದ ಅವರನ್ನು ಹೇಳದಲೇನೆ ಶೇಷಾತ್ ರುದ್ರಾತ್ ಅಪಿ ಈರಿತಃ ಅಂತ ಇವರನ್ನು ಹೇಳಿದರು ಅಂತ ಗಮನಿಸಬೇಕು. ಹೀಗೆ ಜೊತೆಗೆ ಪ್ರಿಯಶ್ಚ ವಿಷ್ಣೋ ಸರ್ವೇಭ್ಯ, ಅನೇಕ ದೇವತೆಗಳು, ಅನೇಕ ಭಕ್ತರು ಇದ್ದರೂ ಕೂಡ ಯಾರಿಗೆ? ವಿಷ್ಣುದೇವರಿಗೆ ಎಲ್ಲರಿಗಿಂತಲೂ, ಅದರಲ್ಲಿ ಎಲ್ಲರನ್ನೂ ಕೂಡ ಮೀರಿ ನಿಂತವರು ಯಾರು ಅಂತಂದರೆ ಈ ಚತುರ್ಮುಖ ಬ್ರಹ್ಮದೇವರು. ಯಾಕೆ? ಇವಾಗ ಒಬ್ಬನ ಮೇಲೆ ಪ್ರೀತಿ ಮಾಡಬೇಕು ಅಂತಂದರೆ ಲೋಕದಲ್ಲಿ ಸಹಜವಾಗಿ ನಮ್ಮ ಅನುಭವಕ್ಕೆ ಬರುವಂತೆ ನಮ್ಮ ಬಗ್ಗೆ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವರ ಮೇಲೆ ನಮಗೆ ವಿಶ್ವಾಸ ಮತ್ತು ಪ್ರೀತಿಗಳು ಜಾಸ್ತಿ ಇರ್ತವೆ. ಇದು ಸಹಜ ಲೋಕದಲ್ಲಿ. ಹಾಗೆ ಪರಮಾತ್ಮನ ಬಗ್ಗೆಯೂ ಕೂಡ ಅನೇಕ ಪಟ್ಟು ಜಾಸ್ತಿ ಯಾರು ತಿಳಿದುಕೊಂಡದ್ದು, ಅವನ ಮಹಾತ್ಮ ಜ್ಞಾನ ಯಾರಿಗೆ ಜಾಸ್ತಿ ಇದೆ? ಅದು ಚತುರ್ಮುಖ ಬ್ರಹ್ಮದೇವರಿಗೆ. ಎಲ್ಲರಿಗಿಂತಲೂ ಅಧಿಕ ಪಟ್ಟು ಜಾಸ್ತಿ ಇದೆ ಚತುರ್ಮುಖ ಬ್ರಹ್ಮದೇವರಿಗೆ. ಆದ್ದರಿಂದ ಅವನ ಮಹಾತ್ಮ ಜ್ಞಾನ ಅಧಿಕವಾಗಿ ಎಷ್ಟು ಪಡೆದುಕೊಳ್ತಾರೋ ಅವನ ಮೇಲೆ ಪ್ರೀತಿ ಜಾಸ್ತಿ. ಅದರ ಪರಾಕಾಷ್ಠತೆ ಯಾರಿಗಿದೆ ಅಂತಂದರೆ ಅದು ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ. ಆದ್ದರಿಂದಲೇ ಎಲ್ಲರಿಗಿಂತಲೂ ಅವನೇ ಪ್ರೀತಿ ಪಾತ್ರನಾಗಿದ್ದಾನೆ ವಿಷ್ಣುವಿಗೆ. ಈ ಕಾರಣದಿಂದ ಪ್ರಿಯಶ್ಚ ವಿಷ್ಣು ಸರ್ವೇಭ್ಯ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚಮಮ ಪ್ರಿಯ. ನಾನು ಯಾರಿಗೆ ಇಷ್ಟನೋ ಅವರಿಗೆ ನಾನು ಇಷ್ಟ ಆಗ್ತೇನೆ ಎಂಬ ಅಭಿಪ್ರಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಆದ್ದರಿಂದ ಇವನು ಈ ತನ್ನ ಮಹಾತ್ಮ ಜ್ಞಾನದ ಬಗ್ಗೆ ಪರಾಕಾಷ್ಠತೆಯನ್ನು ಹೊಂದಿದವನು. ಆದ್ದರಿಂದ ಅವನ ಬಗ್ಗೆ ನನಗೂ ಪ್ರೀತಿಯ ಪರಾಕಾಷ್ಠತೆ ಇದೆ ಅಂತ ಉದ್ದೇಶದಲ್ಲಿ ಹೇಳಿದ್ದು. ಎಂತಹ ಚತುರ್ಮುಖ ಬ್ರಹ್ಮದೇವರು ಇಂತಹ ಗುಣಗಳನ್ನು ಭೀಮನ ರೂಪದಲ್ಲಿ ತೋರಿಸಿದ್ದಾರೆ. ಇತಿ ಭೀಮ ನಿದರ್ಶನಾತ್. ಮಹಾಭಾರತದಲ್ಲಿ ಭೀಮಸೇನ ದೇವರು ಕೂಡ ಇಂತಹ ಒಂದು ಗುಣಗಳನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಭವಿಷ್ಯತ್ ಪುರಾಣದ ವಚನವಿದೆ. ಹೀಗೆ ಭವಿಷ್ಯತ್ ಪುರಾಣದ ವಚನದಿಂದ ನಮಗೇನು ತಿಳಿತದೆ? ಚತುರ್ಮುಖ ಬ್ರಹ್ಮದೇವರು ಮತ್ತು ಭೀಮಸೇನ ದೇವರು ಸಮಕಕ್ಷೆಯಲ್ಲಿ ಉಳ್ಳವರು ಎನ್ನುವಂತಹದ್ದನ್ನು ನಾವು ದೃಢವಾಗಿ ಸ್ಪಷ್ಟಪಡಿಸಿಕೊಳ್ಳಬಹುದು. ಹೀಗೆ ಆ ವಚನವನ್ನು ನೋಡಿದ ಮೇಲೆ ಭೂಭಾರಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಮಾಗಧಾದಿವಶಾದೇವ ದುರ್ಯೋಧನ ವದಾದಪಿ. ಹೇಗೆ ಮಹಾಭಾರತವನ್ನು ನೋಡಿದಾಗ ಅಲ್ಲಿ ಭೂಭಾರಹಾರಿಣೋ ವಿಷ್ಣುವು ಬಂದಿದ್ದೇ ಭೂಭಾರಹರಣಕ್ಕಾಗಿ. ಆ ಭೂಭಾರಹರಣಕ್ಕಾಗಿ ಮುಖ್ಯ ಪಾತ್ರವನ್ನು ಹೊಂದಿದವರು ಯಾರು ಅಂತಂದರೆ ಅದು ಮಾರುತಿ, ಭೀಮಸೇನ ದೇವರು. ಯಾಕೆ? ಮಾಗಧಾದಿ ವಧಾದ್ ಏವ ದುರ್ಯೋಧನ ವದಾದಪಿ. ಅಂದರೆ ಯಾರಿಂದಲೂ ಸಂಹಾರ ಮಾಡೋದಕ್ಕೆ, ಸೋಲಿಸಲು ಆಗದೇ ಇರುವುದಕ್ಕೆ ಆದಂತಹ ಯಾವ ಈ ಜರಾಸಂಧ, ದುರ್ಯೋಧನ
ಮೊದಲಾದಂಥವರ ದೊಡ್ಡ ದೊಡ್ಡ ರಾಕ್ಷಸರು ಅಂತ ಏನಿದ್ದಾರೋ ಅವರೆಲ್ಲರನ್ನೂ ಸಂಹರಿಸಿದವನು ಅದು ಭೀಮಸೇನ ದೇವರೇ. ಜರಾಸಂಧನನ್ನು ಸಂಹಾರ ಮಾಡುವುದರಲ್ಲಿ ಮುಖ್ಯ ಪಾತ್ರವನ್ನು ವಿಷ್ಣುದೇವರು ಈ ಭೀಮಸೇನ ದೇವರನ್ನೇ ಸ್ವೀಕಾರ ಮಾಡಿದರು. ದುರ್ಯೋಧನನನ್ನು ಸಂಹಾರ ಮಾಡಬೇಕಾದ್ರೆ ಮುಖ್ಯ ಪಾತ್ರತೆಯನ್ನು ಅವರಿಗೆ ಭೀಮಸೇನ ದೇವರಿಗೇನೆ ಕೊಟ್ಟರು. ಆದ್ದರಿಂದ ಅಷ್ಟು 18 ಅಕ್ಷೌಹಿಣಿ ಸೈನ್ಯಗಳಲ್ಲಿ ಒಂದು 13-14 ಅಕ್ಷೌಹಿಣಿ ಸೈನ್ಯವನ್ನು ಸಂಹಾರ ಮಾಡಿದರು. ಏಕಾಂಗಿಯಾಗಿ ಸಂಹಾರ ಮಾಡಿದವರು ಯಾರು ಅಂತಂದರೆ ಅದು ಭೀಮಸೇನ ದೇವರು ಮಾತ್ರ. ಕೇವಲ ಉಳಿದ ನಾಲ್ಕರಲ್ಲಿ ಈ ಧರ್ಮರಾಜ ಮತ್ತು ಅರ್ಜುನನನ್ನು ಸಾರಥಿಯನ್ನಾಗಿ ತಾನು ಸಾರಥಿಯನ್ನಾಗಿ ಮಾಡಿಕೊಂಡು ಅರ್ಜುನನಿಂದಾಗಿ ಸಂಹಾರ ಮಾಡಿಸಿದ. ಹೀಗೆ ಒಟ್ಟಾರೆ ನೋಡಿದಾದರೆ ಮಾಗಧಾದಿ ವಶಾದೇವ ದುರ್ಯೋಧನ ವಶಾದಪಿ ಇವರ ಒಂದು ಇವರ ಒಂದು ಸಂಹಾರಗಳನ್ನು ಮತ್ತು ಇವರನ್ನು ಸೋಲಿಸುವುದನ್ನು ಪರಾಜಯಗೊಳಿಸುವುದನ್ನು ನೋಡಿದರೆ, ಭೂಭಾರ ಹರಣೆಯನ್ನು ಮಾಡುವುದನ್ನು ನೋಡಿದರೆ ಅದರಲ್ಲಿ ಮುಖ್ಯ ಪಾತ್ರವನ್ನು ಹೊಂದಿದವರು ಭೀಮಸೇನ ದೇವರು ಅಂತ ಭವಿಷ್ಯತ್ ಪರ್ವದ ವಚನ. ಹೀಗೆ ಮಹಾಭಾರತದಲ್ಲಿ ಭೀಮಸೇನ ದೇವರು ಮಾಡ್ತಾರೆ ಅಂತ ಹೇಳ್ತಾ ಇದೆ.